ಆರಾಧನಾ ಸಮಯ. ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ಸೇವೆ ಮಾಡಲಿಕ್ಕೆಂದು ನಮ್ಮನ್ನ ಕರೆದಿದ್ದಿ. ನಿನ್ನನ್ನು ಆರಾಧನೆ ಮಾಡಲಿಕ್ಕೆಂದು ನಮ್ಮನ್ನ ಕರೆದಿದ್ದಿ. ನಿನ್ನನ್ನು ಘನಪಡಿಸಲಿಕ್ಕೆಂದು ನಮ್ಮನ್ನ ಕರೆದಿದ್ದಿ. ಈ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಮತ್ತೊಂದು ದಿನವನ್ನು ಕೊಟ್ಟು ನಿನ್ನನ್ನು ಆರಾಧನೆ ಮಾಡಲಿಕ್ಕಾಗುವಂತಹ ಈ ಸಮಯಕ್ಕೆ ನಮ್ಮನ್ನು ಕರೆತಂದಕ್ಕಾಗಿ ನಿನಗೆ ಸ್ತೋತ್ರ. ನಾವು ಹಾಡುವಂಥ ಹಾಡುಗಳು, ಓದುವಂಥ ವಾಕ್ಯ, ಕೇಳುವಂಥ ವಾಕ್ಯ ಸಂದೇಶದ ಧ್ಯಾನ ಇದೆಲ್ಲವೂ ನಿನಗೆ ಸಮರ್ಪಕವಾಗಿರಲಿ. ಅದರ ಮೂಲಕ ನಮ್ಮ ಆತ್ಮಿಕ ಜೀವಿತಗಳು ಬದಲಾವಣೆಯನ್ನು ಹೊಂದಲಿ. ಹಾಗಾಗಿ ಈ ಆರಾಧನೆಯ ಉದ್ದಗಲಕ್ಕೂ ನಮ್ಮನ್ನು ವಿಶೇಷವಾದಂಥ ರೀತಿಯಲ್ಲಿ ನಡೆಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಈ ಆರಾಧನೆಯನ್ನು ಆರಂಭ ಮಾಡುತ್ತಿದ್ದೇವೆ. ನಮ್ಮ ಜೊತೆಗೆ ನಿನ್ನ ಪ್ರಸನ್ನತೆಯ ಮೂಲಕ ಮುನ್ನಡೆಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇವೆ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ. ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನು ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನು ಹಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಕಳೆದ ದಿನಮಾನಗಳಲ್ಲಿ ಮಾಡಿರುವಂಥ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರಿಗೆ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ.
ಸರ್ವಶಕ್ತನಾದ ಅತಿ ಕನಿಕರವುಳ್ಳ ದೇವರೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೇ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾನಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯು, ನೀತಿಯು, ಸ್ವಸ್ಥಚಿತ್ತವೂ ಉಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯ ದಯಪಾಲಿಸು. ಆಮೆನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡಂತ ನಾವು ನಮ್ಮ ದೇವರಿಂದ ಸಿಗುವಂತ ಪಾಪ ಕ್ಷಮೆಯನ್ನ ಹೊಂದಿಕೊಳ್ಳೋಣ. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದುಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದ ಆಗುವ ಸುಪ್ರೇರಣೆಯನ್ನು ಆದರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇನ್. ಕರುಣಾಕರ ದೇವ, ಸತ್ಯಾತ್ಮನ ವರದ ಸದ್ಗುಣ ಭಾವ. ಕರುಣಾಕರ ದೇವ, ಸತ್ಯಾತ್ಮನ ವರದ ಸದ್ಗುಣ ಭಾವ. ಕರವ ಮುಗಿದು ನಿನ್ನ ಚರಣಾಬ್ಜದ ಮುಂದೆ ಎರಗಿ ಬಿಡುವ ಏನೋ ಸುರಿಸು ನಿನ್ನಾತ್ಮನ. ಕರವ ಮುಗಿದು ನಿನ್ನ ಚರಣಾಬ್ಜದ ಮುಂದೆ ಎರಗಿ ಬಿಡುವ ಏನೋ. ಕರವ ಮುಗಿದು ನಿನ್ನ ಚರಣಾಬ್ಜದ ಮುಂದೆ ಎರಗಿ ಬಿಡುವ ಏನೋ ಸುರಿಸು ನಿನ್ನಾತ್ಮನ. ಕರುಣಾಕರ ದೇವ, ಸತ್ಯಾತ್ಮನ ವರದ ಸದ್ಗುಣ ಭಾವ. ಮಂದ ದುರ್ಮತಿಯಿಂದಲೂ ಪಾಪದಿಂದ ಕುಂದಿದ ಮನದಿಂದಲೂ, ಮಂದ ದುರ್ಮತಿಯಿಂದಲೂ ಪಾಪದಿಂದ ಕುಂದಿದ ಮನದಿಂದಲೂ, ದುಂದು ನಡತೆಯಿಂದ ಬಂಧನಗೊಳ್ಳುತ್ತಾ ಕುಂದಿತೆನಾತ್ಮವು ತಂದೆ ಹರಸು ಎನ್ನ. ದುಂದು ನಡತೆಯಿಂದ ಬಂಧನಗೊಳ್ಳುತ್ತ ಕುಂದಿತೆನಾತ್ಮವು, ದುಂದು ನಡತೆಯಿಂದ ಬಂಧನಗೊಳ್ಳುತ್ತ ಕುಂದಿತೆನಾತ್ಮವು ತಂದೆ ಹರಸು ಎನ್ನ. ಕರುಣಾಕರ ದೇವ, ಸತ್ಯಾತ್ಮನ ವರದ ಸದ್ಗುಣ ಭಾವ. ದುರುಳ ನಡತೆ ಬಿಡಿಸಿ ಅಜ್ಞಾನದ ಇರುಳು ಕೃತ್ಯವನಳಿಸಿ. ದುರುಳ ನಡತೆ ಬಿಡಿಸಿ ಅಜ್ಞಾನದ ಇರುಳು ಕೃತ್ಯವನಳಿಸಿ. ನಿರುಪಮ ಗುರು ಯೇಸು ಚರಣ ಶರಣು ಹೋಗು. ಪರಮ ಭಾಗ್ಯಗಳ ವರವ ಧರಿಸ ಮಾಡೆ. ನಿರುಪಮ ಗುರು ಯೇಸು ಶರಣ ಶರಣು ಹೊಕ್ಕು ಪರಮ ಭಾಗ್ಯಗಳ. ನಿರುಪಮ ಗುರು ಯೇಸು ಚರಣ ಶರಣು ಹೊಕ್ಕು ಪರಮ ಭಾಗ್ಯಗಳ ವರವ ಧರಿಸ ಮಾಡೆ. ಕರುಣಾಕರ ದೇವ, ಸತ್ಯಾತ್ಮನ ವರ
ಶಿಲುಬೆಯಡಿಗೆ ನಡೆಸಿ ದಿವ್ಯ ರಕ್ತದಿ ಮಲಿನ ಮನವ ಶುಚಿಸೆ. ಶಿಲುಬೆಯಡಿಗೆ ನಡೆಸಿ ದಿವ್ಯ ರಕ್ತದಿ ಮಲಿನ ಮನವ ಶುಚಿಸೆ. ಕುಲಗುರು ಯೇಸುವ ಹಲವು ಕಾಲವು ನಂಬಿ ಬಲವಾಗಿ ಸೇವಿಸ ಸಲಹು ಸಲಹು ನಿತ್ಯ. ಕುಲಗುರು ಯೇಸುವ ಹಲವು ಕಾಲವು ನಂಬಿ ಬಲವಾಗಿ ಸೇವಿಸ. ಕುಲಗುರು ಯೇಸುವ ಹಲವು ಕಾಲವು ನಂಬಿ ಬಲವಾಗಿ ಸೇವಿಸ ಸಲಹು ಸಲಹು ನಿತ್ಯ. ಕರುಣಾಕರ ದೇವ ಸತ್ಯಾತ್ಮನ ವರತ ಸದ್ಗುಣ ಭಾವ. ಕರುಣಾಕರ ದೇವ ಸತ್ಯಾತ್ಮನ ವರತ ಸದ್ಗುಣ ಭಾವ. ಕರವ ಮುಗಿದು ನಿನ್ನ ಚರಣಾಬ್ಜದ ಮುಂದೆ ಎರಗಿ ಬಿಡುವ ಏನೋ ಸುರಿಸು ನಿನ್ನಾತ್ಮನ. ಕರವ ಮುಗಿದ ನಿನ್ನ ಚರಣಾಬ್ಜದ ಮುಂದೆ ಎರಗಿ ಬಿಡುವ ಏನೋ. ಕರವ ಮುಗಿದ ನಿನ್ನ ಚರಣಾಬ್ಜದ ಮುಂದೆ ಎರಗಿ ಬಿಡುವ ಏನೋ ಸುರಿಸು ನಿನ್ನಾತ್ಮನ. ಕರುಣಾಕರ ದೇವ ಸತ್ಯಾತ್ಮನ ವರತ ಸದ್ಗುಣ ಭಾವ. ದೇವರ ವಾಕ್ಯ ಸಂದೇಶವನ್ನು ಕೇಳುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ವಾಕ್ಯವನ್ನು ಕೇಳುವಂಥ ಸಮಯಕ್ಕೆ ಬಂದಿದ್ದೇವೆ. ನಿನ್ನ ವಾಕ್ಯವೆಂಬ ಬೀಜವು ನಮ್ಮಲ್ಲಿ 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡುವ ಹಾಗೆ ನೀನು ತಾನೇ ಸಹಾಯ ಮಾಡು. ಆಮೇನ್. ಈ ಭಾನುವಾರ ವಿಮೆನ್ ಸಂಡೇ, ಮಹಿಳಾ ಭಾನುವಾರ. ಇದಕ್ಕೆ ಕೊಟ್ಟಿರುವಂಥ ಶೀರ್ಷಿಕೆ ರಿಮೆಂಬರಿಂಗ್ ಆ್ಯಂಡ್ ಸೆಲೆಬ್ರೇಟಿಂಗ್ ವಿಮೆನ್ಸ್ ಮಿನಿಸ್ಟ್ರಿ. ಮಹಿಳೆಯರ ಸೇವೆಯನ್ನು ನೆನೆಸುವಂಥದ್ದು ಹಾಗೂ ಆಚರಿಸುವಂಥದ್ದು. ಒಟ್ಟು 3 ವೇದ ಭಾಗಗಳು. ನ್ಯಾಯಸ್ಥಾಪಕರು 4ನೇ ಅಧ್ಯಾಯ 4ರಿಂದ 16 ವಚನ, ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯ 1ರಿಂದ 7 ವಚನ ಹಾಗೂ ಲೂಕನ ಸುವಾರ್ತೆ 8ನೇ ಅಧ್ಯಾಯ ಮೊದಲ 3 ವಚನ. ಮಹಿಳೆಯರು ಅನ್ನುವಾಗ ಪ್ರತಿಯೊಂದೊಂದು ಕಾರ್ಯಸ್ಥಳಗಳಲ್ಲಿ ಹೆಚ್ಚಿನ ಕೊಡುಗೆಯನ್ನು ನೀಡಿದಂತಹ ಜನರು. ನಾವು ಸತ್ಯವೇದವನ್ನು ನೋಡುವಾಗ ಅಥವಾ ನಮ್ಮ ಜೀವಿತಗಳನ್ನು ನೋಡುವಾಗ ಈ ಮಹಿಳೆಯರು ಎಷ್ಟು ನಂಬಿಗಸ್ತಿಕೆಯನ್ನು ಹೊಂದಿದ್ದಾರೆ, ಯಾವಾಗಲೂ ಸಿದ್ಧರಾಗಿರುವಂತಹ, ಯಾವುದೇ ಒಂದು ರೆಕಗ್ನಿಷನ್ಗೆ ಕಾಯುವಂತಹ ಜನರು ಇವರಲ್ಲ. ಒಂದು ರೀತಿಯಲ್ಲಿ ಇವರು ನಾಯಕರು, ಸಹಾಯಕರು, ನಿರ್ಧಾರಗಳನ್ನು ಧೈರ್ಯವಾಗಿ ಮಾಡುವಂಥವರು, ಪ್ರೇರೇಪಿಸುವಂಥವರು, ಗುರುಗಳು, ನ್ಯಾಯಸ್ಥಾಪಕರು, ಬಿಸ್ನೆಸ್ ಮಾಡುವಂಥವರು, ಫಿನಾನ್ಷಿಯಲ್ ಸಪೋರ್ಟರ್ಸ್. ಹೀಗೆ ಅನೇಕ ಪಾತ್ರಗಳು ನಮಗೆ ಸತ್ಯವೇದದ ಮೂಲಕ ಕಾಣಸಿಗ್ತದೆ. ನೋಡಿ, ಈ ಪುರುಷ ಪ್ರಧಾನ ಸಮಾಜದ ಮಧ್ಯದಲ್ಲೂ ದೇವರ ಸೇವೆಯಲ್ಲಿ ತಮ್ಮನ್ನು ತಾವು ಹೇಗೆ ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ತೊಡಗಿಸಿಕೊಂಡರು ಅನ್ನುವುದಕ್ಕೆ ಸತ್ಯವೇದ ನಮಗೆ ಉದಾಹರಣೆಯಾಗಿದೆ. ಅನೇಕ ದೇವರ ವಾಕ್ಯ ಭಾಗಗಳಲ್ಲಿ ಮಹಿಳೆಯರ ಹೆಸರುಗಳು ಬರೆಯಲ್ಪಟ್ಟಿಲ್ಲ. ಕೆಲವೊಂದು ಭಾಗಗಳಲ್ಲಿ ಅವರದು ಪಾಸಿಂಗ್ ರೆಫರೆನ್ಸ್ ಆಗಿ ಬರೆಯಲ್ಪಟ್ಟಿದೆ. ಕೆಲವೊಂದು ಭಾಗಗಳಲ್ಲಿ ಹೆಸರು ಬರೆಯಲ್ಪಟ್ಟಿದೆ, ಆದರೆ ಅವರ ಕೊಡುಗೆ ಏನು ಅನ್ನುವಂಥದ್ದು ಬರೆಯಲ್ಪಟ್ಟಿಲ್ಲ. ಈ ಮಹಿಳಾ ಭಾನುವಾರ ದಿನದಂದು ಅವರ ಸೇವೆಯನ್ನು ನಾವು ಹೇಗೆ ನೆನೆಸಬೇಕು, ಹೇಗೆ ಆಚರಿಸಬೇಕು ಅನ್ನುವಂತಹ ಸವಾಲನ್ನು ಪುರುಷ ಪ್ರಧಾನ ಸಮಾಜಕ್ಕೆ ಹಾಕುವಂಥದ್ದಾಗಿರ್ತದೆ. ಹಳೆ ಒಡಂಬಡಿಕೆ ವೇದ ಭಾಗವನ್ನು ನಾವು ಗಮನಿಸುವಾಗ ಹೇಗೆ ದೇವರು ಒಬ್ಬ ನ್ಯಾಯಸ್ಥಾಪಕರ ಮೂಲಕ, ಒಬ್ಬ ಮಹಿಳೆಯ ಮೂಲಕ ಇಸ್ರಾಯೇಲ್ ಜನರನ್ನು ಕಾಪಾಡುತ್ತಾನೆ ಅನ್ನುವಂತಹ ಉದಾಹರಣೆ ನಾವು ನೋಡ್ತೇವೆ. ಆ ಸಮಯದಲ್ಲಿ ವಾಕ್ಯಗಳು ಹೇಳುವಾಗ ಯಾವುದೇ ಅರಸರು ಇಸ್ರಾಯೇಲರಿಗೆ ಇರೋದಿಲ್ಲ.
ಹೇಗೆ ಸಮಯ ಒದಗಿ ಬರ್ತದೋ ದೇವರು ನ್ಯಾಯಸ್ಥಾಪಕರನ್ನು ಅವರ ಮಧ್ಯದಲ್ಲಿ ಎಬ್ಬಿಸಿ ಅದರ ಮೂಲಕ ಬಿಡುಗಡೆಯನ್ನು ನೀಡುವಾತನಾಗಿರ್ತಾನೆ. ಅದರಲ್ಲಿ ಒಬ್ಬ ನ್ಯಾಯಸ್ಥಾಪಕರು ಬಂದು ದೆಬೋರಳು. ಈ ದೆಬೋರಳನ್ನು ನಾವು ನ್ಯಾಯಸ್ಥಾಪಕರು 4ನೇ ಅಧ್ಯಾಯದಲ್ಲಿ ಕಾಣುತ್ತೇವೆ. ಹೇಗೆ ದೆಬೋರಳು ಇಸ್ರಾಯೇಲ್ಯರನ್ನು ಬಂದಿರುವಂತಹ ಬಂಧನದಿಂದ ಬಿಡಿಸುತ್ತಾಳೆ. ಆ ಸಮಯದಲ್ಲಿ ಇಸ್ರಾಯೇಲ್ ಜನರಲ್ಲಿ ಮಹಿಳೆಯರು ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತಾರೆ ಅನ್ನುವುದಕ್ಕೆ ಯಾವುದೇ ಉದಾಹರಣೆ ಇಲ್ಲ. ಆದರೆ ಈ ವಾಕ್ಯ ಭಾಗ ಏನಿದೆ, ನ್ಯಾಯಸ್ಥಾಪಕರ ಪುಸ್ತಕ 4ನೇ ಅಧ್ಯಾಯ, ಇದರಲ್ಲಿ ದೆಬೋರಳು ಒಬ್ಬ ಮಹಿಳೆಯಾಗಿ ನ್ಯಾಯಸ್ಥಾಪಕಳಾಗಿ ಅಲ್ಲಿದ್ದಂತಹ ಜನರನ್ನು ಮುಂದೆ ನಡೆಸುವಂಥದ್ದನ್ನು ನಾವು ಕಾಣ್ತೇವೆ. ಅಷ್ಟು ಮಾತ್ರವೇ ಅಲ್ಲ, ಈ ಬಾರಾಕನು ಯಾವಾಗ ನೀನು ಬಾರದೆ ಹೋದರೆ ನಾನು ಯುದ್ಧಕ್ಕೆ ಹೋಗುವುದಿಲ್ಲ ಎಂಬುದಾಗಿ ಹೇಳುತ್ತಾನೋ, ಆಗ ಯಾಬೀನನನ್ನು ಸೋಲಿಸುವುದಕ್ಕೆ, ಸಿಸೇರನನ್ನು ಸೋಲಿಸುವುದಕ್ಕೆ ಮಹಿಳೆಯರನ್ನು ದೇವರು ಉಪಯೋಗಿಸುತ್ತಾನೆ. ಈ ಸಮಯದಲ್ಲಿ ದೆಬೋರಳು ಒಬ್ಬ ನ್ಯಾಯಸ್ಥಾಪಕಿಯಾಗಿ, ಒಬ್ಬ ಪ್ರವಾದಿನಿಯಾಗಿ, ಒಬ್ಬ ವಾರಿಯರ್ ಆಗಿ ಹಾಗೂ ಒಬ್ಬ ಸ್ಟ್ರಾಟಜಿಸ್ಟ್ ಆಗಿ ಕೆಲಸ ಮಾಡುವಂಥದ್ದು ಈ ವಾಕ್ಯ ಭಾಗಗಳಲ್ಲಿ ನಮಗೆ ಪರಿಚಯಿಸಿಕೊಡ್ತದೆ. ಬಾರಾಕನು ಹೇಳ್ತಾನೆ 8ನೇ ವಾಕ್ಯ, ನೀನು ನನ್ನ ಸಂಗಡ ಬರುವುದೇ ಆದರೆ ಹೋಗುವೆನು, ಇಲ್ಲವಾದರೆ ಹೋಗುವುದಿಲ್ಲ. ಯೆಹೋವನು ಸಿಸೇರನನ್ನು ಒಬ್ಬ ಸ್ತ್ರೀಗೆ ಒಪ್ಪಿಸಿಕೊಡುವನು ಎಂದು ಹೇಳಿ ಎದ್ದು ಬಾರಾಕನೊಡನೆ ಕೇದೇಶಿಗೆ ಹೋದಳು. ಈ ವಾಕ್ಯ ಭಾಗಗಳಲ್ಲಿ ನಮಗೆ ಒಬ್ಬ ಮಹಿಳೆ ಯಾವ ರೀತಿಯಾದಂಥ ಪಾತ್ರವನ್ನು ದೇವರ ಒಂದು ದೊಡ್ಡದಾದ ಚಿತ್ರಣದಲ್ಲಿ ವಹಿಸಿದಳು ಅನ್ನುವುದಕ್ಕೆ ಸಾಕ್ಷೀಕರಿಸುವಂಥದ್ದಾಗಿರ್ತದೆ. ನಾವು ಅದೇ ರೀತಿಯಲ್ಲಿ ಪತ್ರಿಕಾ ವೇದ ಭಾಗವನ್ನು ಕಾಣುವಾಗ ಈ ಪತ್ರಿಕಾ ವೇದ ಭಾಗದಲ್ಲಿ ಇಬ್ಬರು ಮಹಿಳೆಯನ್ನು ನಾವು ನೋಡ್ತೇವೆ. ಒಂದು ಯುವೋದ್ಯಳು, ಮತ್ತೊಂದು ಸಂತುಕೆ. ಇವರಿಗೆ ಪೌಲನು ಪ್ರಬೋಧಿಸಿ ಹೇಳ್ತಾ ಇದ್ದಾನೆ, ಕರ್ತನಲ್ಲಿ ನೀವು ಒಂದೇ ಮನಸ್ಸುಳ್ಳವರಾಗಿರ್ರಿ. ಯಾವಾಗ ಪೌಲನು ಹೆಸರುಗಳನ್ನು ಎತ್ತುತ್ತಾನೋ, ಈ ಮಹಿಳೆಯರು ಅಥವಾ ಹೆಸರನ್ನು ಎತ್ತುವಂಥ ಯಾವುದೇ ಮನುಷ್ಯರು ಆ ಸಭೆಯಲ್ಲಿ ಮುಖ್ಯವಾದಂಥ ಪಾತ್ರವನ್ನು ವಹಿಸಿರುತ್ತಾರೆ. ಹಾಗಾಗಿ ಇಲ್ಲಿ ಯುವೋದ್ಯಳು, ಸಂತುಕೆ ಒಂದು ಲೀಡರ್ಸ್ ಆಗಿರುವಂಥ ಕಾರಣದಿಂದ ಅವರ ಒಂದು ಮನಸ್ತಾಪ, ಅವರ ಜಗಳ ಹೇಗೆ ಸಭೆಯನ್ನು ಅದು ಹಾಳು ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ನೀವು ಒಂದೇ ಮನಸ್ಸುಳ್ಳವರಾಗಿರ್ರಿ ಎಂಬುದಾಗಿ ಹೇಳುತ್ತಾನೆ. ಅಷ್ಟು ಮಾತ್ರವೇ ಅಲ್ಲದೆ ಅವರ ಸೇವೆಯನ್ನು ಪರಿಚಯಿಸುವಾಗ ಇವರು ನನ್ನ ಕೂಡ ಸುವಾರ್ತೆಗೋಸ್ಕರ ಪ್ರಯಾಸಪಟ್ಟವರು, ಅವರವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದವೆ ಎಂಬುದಾಗಿ ಹೇಳುತ್ತಾನೆ. ಇಲ್ಲಿ ಈ ವಾಕ್ಯವನ್ನು ನೋಡುವಾಗ ಹೇಗೆ ಸ್ತ್ರೀಯರನ್ನು, ಮಹಿಳೆಯರನ್ನು ಕೋವರ್ಕರ್ಸ್ ಆಗಿ ದೇವರು ಬಳಸುತ್ತಿದ್ದಾನೆ. ಪೌಲನು ಹಾಗೂ ಈ ಮಹಿಳೆಯರು ಯುವೋದ್ಯಳು, ಸಂತುಕೆ ಸುವಾರ್ತೆಗೋಸ್ಕರ ಪ್ರಯಾಸಪಟ್ಟಂಥವರು. ನಾವು ಈ ಹೆಸರುಗಳನ್ನು ಅನೇಕ ಬಾರಿ ನಿರ್ಲಕ್ಷಿಸಬಹುದು. ಆದರೆ ಪೌಲನು ಹೇಳುವಂಥ ವಾಕ್ಯಗಳಲ್ಲಿ ಈ ವಾಕ್ಯ ಹೀಗೆ ಹೇಳುತ್ತದೆ, ಅವರವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದೆ. ಯಾವ ರೀತಿಯಲ್ಲಿ ನಾವು ಇವರನ್ನು ಆಚರಿಸಬೇಕಾಗಿದೆ? ನಾವು ಮೊದಲನೇ ವೇದ ಭಾಗದಲ್ಲಿ ನೋಡ್ತೇವೆ, ದೇವರು ಮಹಿಳೆಯರನ್ನು ಒಂದು ಧೈರ್ಯವಾದಂಥ ಕೆಲಸದಲ್ಲಿ ಹೇಗೆ ಉಪಯೋಗಿಸಿಕೊಂಡರು. ಅಲ್ಲಿ ಸಮಸ್ಯೆ ಬಂದಾಗ ಯಾವ ರೀತಿಯಲ್ಲಿ ಧೈರ್ಯದಾಯಕ ಕಾರ್ಯಗಳನ್ನು ಮಾಡುವಂಥವರು ಇವರಾದರು, ಹೇಗೆ ಇವರ ಮೂಲಕ ಜಯವನ್ನು ಇಸ್ರಾಯೇಲರು ಹೊಂದಿದರು ಎಂಬುದಾಗಿ ನೋಡ್ಕೊಂಡ್ವಿ. ಆದರೆ ಈ 2ನೇ ವೇದ ಭಾಗದಲ್ಲಿ ಅದೇ ಮಹಿಳೆಯರು ಹೇಗೆ ಸುವಾರ್ತೆಯಲ್ಲೂ ಸಹ ಸಮವಾದಂತಹ ಭಾಗವನ್ನು ಹೊಂದಿದ್ದಾರೆ. ನಾವು ಆ ಹೆಸರುಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳದೆ ಹೋದಾಗ್ಯೂ ಅವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನಮಗೆ ನೆನಪಿಸುತ್ತದೆ. ಅಷ್ಟು ಮಾತ್ರವೇ ಅಲ್ಲ, ಸುವಾರ್ಥ ವೇದ ಭಾಗವನ್ನು ಓದಬೇಕಾದಾಗ್ಯೂ ವಿಶೇಷವಾಗಿ ಲೂಕನ ಸುವಾರ್ತೆಯಲ್ಲಿ ಯಾವ ಜನರು ತೊರೆಯಲ್ಪಟ್ಟಿದ್ದಾರೆ ಅಂಥ ಜನರನ್ನು ಲೂಕನು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಅವರನ್ನು ಪರಿಚಯಿಸುವಾತನಾಗಿರ್ತಾನೆ. ಅದರಲ್ಲಿ ಒಂದು ಮುಖ್ಯವಾದಂಥ ವೇದ ಭಾಗ ಈ ಲೂಕನ ಸುವಾರ್ತೆ 8ನೇ ಅಧ್ಯಾಯ ಮೊದಲ 3 ವಚನಗಳು. ತರುವಾಯ ಆತನು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಊರುಗಳಲ್ಲಿಯೂ ಗ್ರಾಮಗಳಲ್ಲಿಯೂ ಸಂಚರಿಸಿದನು. ಆತನ ಸಂಗಡ 12 ಮಂದಿ ಶಿಷ್ಯರು ಇದ್ದರು. ದೆವ್ವಗಳ ಕಾಟದಿಂದಲೂ ರೋಗಗಳಿಂದಲೂ ಗುಣ ಹೊಂದಿದ ಕೆಲವು ಹೆಂಗಸರು ಸಹ ಇದ್ದರು. ಇಲ್ಲಿ ಅನೇಕ ಹೆಂಗಸರ ಹೆಸರು ಬರೆಯಲ್ಪಟ್ಟಿದೆ. ಮಗ್ದಲದ ಮರಿಯಳು, ಹೆರೋದನ ಮನೆವಾರ್ತೆಯವನಾದ ಕೂಜನ ಹೆಂಡತಿ ಯೋಹಾನಳು, ಸೂಸನ್ನಳು, ಇನ್ನು ಬೇರೆ ಅನೇಕರು.
ಇವರು ತಮ್ಮ ಆಸ್ತಿಯಿಂದ ಆತನಿಗೆ ಕೊಟ್ಟು ಉಪಚಾರ ಮಾಡುತ್ತಿದ್ದರು. ಈ ವಾಕ್ಯ ಭಾಗ, ಈ ಸತ್ಯವೇದದಲ್ಲಿ ನಾವು ಹೊಸ ಒಡಂಬಡಿಕೆಯ ವೇದ ಭಾಗಗಳನ್ನು ಓದುವಾಗ ಯೇಸುಸ್ವಾಮಿ ಹುಟ್ಟುವುದಕ್ಕಿಂತ ಮುಂಚಿನಿಂದ ಹಿಡಿದು ಆತನು ಪುನರುತ್ಥಾನವನ್ನು ಹೊಂದಿ ಆತನು ತನ್ನ ವಾಕ್ಯವನ್ನು ಅಪೋಸ್ತಲರ ಮೂಲಕ ಬೇರೆ ಶಿಷ್ಯರುಗಳ ಮೂಲಕ ಸಾರಲ್ಪಡುತ್ತಿರಬೇಕಾದರೂ ಮಹಿಳೆಯರು ಬಹಳ ಪ್ರಾಮುಖ್ಯವಾದಂಥ ಸ್ಥಾನವನ್ನು ಹೊಂದಿದಂಥವರು ಆಗಿರುತ್ತಾರೆ. ಈ ಮಹಿಳೆಯರು ಯೇಸುಸ್ವಾಮಿಯನ್ನು ಅನುಸರಿಸಿದಂಥವರು ಆಗಿರುತ್ತಾರೆ. ಯಾವಾಗ ನಿಜವಾದಂಥ ಶಿಷ್ಯರು ಇರಬೇಕಾದಂಥ ಸಮಯದಲ್ಲಿ ಇರುವುದಿಲ್ಲವೋ ಮಹಿಳೆಯರು ಅಲ್ಲಿ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಯೇಸುಸ್ವಾಮಿಯ ತಾಯಿಯಾದಂಥ ಮರಿಯಳು, ಜಕರಿಯನ ಹೆಂಡತಿಯಾದಂಥ ಎಲಿಜಬೇತಳು, ಅದಾದ ನಂತರ ಈಗ ನಾನು ಓದಿದಂಥ ವೇದಭಾಗದ ಮೂಲಕ ಸಿಕ್ಕಂಥ ಮಹಿಳೆಯರು, ಯೇಸುಸ್ವಾಮಿ ಶಿಲುಬೆಯ ಮೇಲೆ ತೂಗು ಹಾಕಲ್ಪಡಬೇಕಾದರೂ ಸಹ ಅಲ್ಲಿದ್ದಂಥದ್ದು ಹೆಚ್ಚಿನ ಪ್ರತಿಶತ ಮಹಿಳೆಯರು. ಯೇಸುಸ್ವಾಮಿ ಪುನರುತ್ಥಾನ ಹೊಂದಿದ ನಂತರ ಅದನ್ನು ಸಾಕ್ಷೀಕರಿಸಿದಂಥದ್ದು ಸಹ ಮಹಿಳೆಯರು. ಸತ್ಯವೇದದಲ್ಲಿ ಅಪೊಸ್ತಲರ ಕೃತ್ಯ ಮೊದಲುಗೊಂಡು ಎಲ್ಲ ವಾಕ್ಯ ಭಾಗಗಳಲ್ಲೂ ಮುಖ್ಯವಾದಂಥ ಪಾತ್ರವನ್ನು ಮಹಿಳೆಯರು ಸಹ ಹೊಂದಿದ್ದಾರೆ. ಆದರೆ ನಾವು ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಭೆಗಳಲ್ಲಿ, ನಾವಿರುವಂಥ ಸಮಾಜದಲ್ಲಿ ಅವರನ್ನು ಗೌರವದಿಂದ ಕಾಣುತ್ತೇವ, ಅವರಿಗೆ ಸಲ್ಲಬೇಕಾಗಿರುವಂಥ ಮರ್ಯಾದೆಯನ್ನು ಕೊಡುತ್ತೇವ, ಅವರ ಸ್ಥಾನವನ್ನು ನಾವು ಅವರಿಗೆ ನೀಡುವಂಥವರು ಆಗಿರ್ತೇವ, ಅಥವಾ ಅವರ ಅವಕಾಶಗಳನ್ನು ಕಸಿದುಕೊಳ್ಳುವಂಥವರಾಗಿರ್ತೇವ. ಈ ದೇವರ ವಾಕ್ಯ ಭಾಗದ ಮೂಲಕ ಇವರು ಯಾವ ರೀತಿಯಂಥ ಕಾರ್ಯಗಳಿಗೆ ಬಳಸಲ್ಪಟ್ಟರು ಅನ್ನುವಂಥದ್ದನ್ನು ನಮಗೆ ತೋರಿಸಿಕೊಡ್ತದೆ. ನಾವು ಆ ರೀತಿಯಾದಂತಹ ಒಂದು ಪ್ರಾಮುಖ್ಯತೆಯನ್ನು ವಹಿಸುವಂತಹ ಈ ಮಹಿಳೆಯರಿಗೆ ಸಹಕಾರವನ್ನು ನೀಡಬೇಕಾಗಿದೆ, ಜೊತೆಗೆ ನಿಲ್ಲಬೇಕಾಗಿದೆ. ಯಾಕೆಂದರೆ ದೇವರ ವಾಕ್ಯವು ಸಹ ಇವರಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟು ತನ್ನ ಸೇವೆಯಲ್ಲಿ, ದೇವರ ಸೇವೆಯಲ್ಲಿ ಈ ಮಹಿಳೆಯರನ್ನು ಬಳಸಿಕೊಂಡ ಅನೇಕ ಉದಾಹರಣೆಗಳು ನಮಗೆ ಕೊಡಲ್ಪಟ್ಟಿದೆ. ಹಾಗಾಗಿ ಈ ಉದಾಹರಣೆಗಳ ಮೂಲಕ ದೇವರ ಹೋಲಿಕೆಯನ್ನು ಹೊಂದಿರುವಂಥ, ಸ್ವಾರೂಪ್ಯವನ್ನು ಹೊಂದಿರುವಂತಹ ಮಹಿಳೆಯರನ್ನೂ ಸಹ ನಾವು ಗೌರವಿಸುವಂಥದ್ದು, ಅವರ ಸೇವೆಯನ್ನು ನೆನೆಸುವಂಥದ್ದು, ಆಚರಿಸುವಂಥದ್ದು ಬಹಳ ಪ್ರಾಮುಖ್ಯವಾಗಿರ್ತದೆ. ದೇವರು ಈ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ. ಆಮೆನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. Yeah.
ಪ್ರಾರ್ಥನೆ ಮಾಡೋಣ. ದೇವರೇ, ಮಹಿಳೆಯರನ್ನ ಸೇವೆ ಮಾಡುವುದಕ್ಕೆ ಕರೆದಾತನು ನೀನು. ಅನೇಕ ಬಾರಿ ನಾವು ಅವರು ನಮ್ಮ ಜೀವಿತಗಳಲ್ಲಿ ಮಾಡುವಂತಹ ಕೊಡುಗೆಯನ್ನು ಮರೆತು ಹೋಗುತ್ತೇವೆ, ನಿರ್ಲಕ್ಷಿಸುತ್ತೇವೆ ಹಾಗೂ ಉದಾಸೀನ ಮನೋಭಾವದಿಂದ ಅದನ್ನು ತಳ್ಳಿ ಹಾಕುತ್ತೇವೆ. ಆದರೆ ನಿನ್ನ ವಾಕ್ಯ ಹೇಗೆ ಅವರ ಸೇವೆಯನ್ನು ನೆನೆಸುವಂಥದ್ದು, ಹೇಗೆ ಅದನ್ನು ಆಚರಿಸುವಂಥದ್ದು ಅನ್ನುವಂತಹ ಸಂಗತಿಗಳನ್ನು ಈ ದಿನ ನಮಗೆ ತಿಳಿಸಿಕೊಟ್ಟಿದೆ. ಹೇಗೆ ನಾವು ಅವರ ಸೇವೆಯನ್ನು ಗುರುತಿಸಬೇಕು, ಅದರಲ್ಲಿ ಅವರಿಗೆ ಪ್ರೋತ್ಸಾಹಿಸಬೇಕು, ಅದರ ಮೂಲಕ ನಾವು ಹೇಗೆ ನಿನ್ನ ವಾಕ್ಯವನ್ನು ಹೆಚ್ಚಾಗಿ ಕಂಡುಕೊಳ್ಳಬೇಕು ಅನ್ನುವಂಥದ್ದನ್ನು ತಿಳಿಯಪಡಿಸಿದ್ದಿ. ಸ್ವಾಮಿ, ಈ ಮಹಿಳಾ ಭಾನುವಾರ ದಿನದಂದು ವಿಶೇಷವಾಗಿ ಎಲ್ಲ ಮಹಿಳೆಯರಿಗೋಸ್ಕರ ನಾವು ಬೇಡುವಂಥವರಾಗಿರ್ತೇವೆ. ಅವರ ಜೀವಿತಗಳನ್ನು ಕಟ್ಟಿದಾತನು ನೀನು. ಅವರಿಗೆ ಬೇಕಾಗಿರುವಂಥ ಅಗತ್ಯತೆಗಳನ್ನು ಸಂಧಿಸಿಕೊಟ್ಟು ಅವರು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಇನ್ನೂ ಹೆಚ್ಚಾದ ಜ್ಞಾನ, ವಿವೇಕ, ತಿಳುವಳಿಕೆಯಿಂದ ತುಂಬಿಸಿ ನೀನು ಅವರನ್ನು ಕಾಯಿ. ನಿನ್ನ ವಾಕ್ಯ ಅವರ ಹೃದಯಗಳಲ್ಲಿ ಹೇಗೆ ದೃಢವಾಗಿ ಬಿದ್ದಿದೆಯೋ ಅದರ ಮೂಲಕ ಕುಟುಂಬವೆಲ್ಲವೂ ಸಹ ನಿನ್ನ ಹಾದಿಯಲ್ಲಿ ನಡೆಯುವ ಹಾಗೆ ಸಹಾಯವನ್ನು ಮಾಡು. ಮತ್ತೊಮ್ಮೆ ಅವರ ಜೀವಿತಗಳಿಗೋಸ್ಕರ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಈ ಆರಾಧನೆಯನ್ನು ಮುಗಿಸುವಾಗ ಸ್ವಾಮಿ, ಅವರಿಗೆ ಬೇಕಾಗಿರುವಂಥ ವಿಶೇಷ ಬಲವನ್ನು ಕೋರುತ್ತಾ ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ. ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ನಂಬಿಕೆಯಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಮಹಿಳೆಯರು ಸತ್ಯವೇದದ ಸಮಯದಿಂದ ಇಲ್ಲಿಯ ತನಕ ತಮ್ಮ ನಂಬಿಕೆಯ ಮೂಲಕ, ತಮ್ಮ ದೃಢವಾದಂಥ ವಿಶ್ವಾಸದ ಮೂಲಕ ತಮ್ಮ ವೈಯಕ್ತಿಕ ಜೀವಿತವನ್ನು, ಕುಟುಂಬವನ್ನು, ಸಮಾಜವನ್ನು, ಸಮುದಾಯವನ್ನು ಕಟ್ಟುತ್ತಾ ಬಂದಿದ್ದಾರೆ. ಇವರು ಇನ್ನೂ ಹೆಚ್ಚಾಗಿ ಬೆಳೆಯುವ ಹಾಗೆ ತಂದೆಯಾದ ದೇವರ ಪ್ರೀತಿಯು, ಮಗನಾದ ಯೇಸುಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನಾದ ದೇವರ ಅನ್ಯೋನ್ಯತೆಯು, ಸಹಾಯವು, ಸಹವಾಸವು ಇವರನ್ನು ಯಾವಾಗಲೂ ಮುನ್ನಡೆಸಿಕೊಂಡು ನಮ್ಮನ್ನು ಸಹ ದೇವರ ವಾಕ್ಯದಲ್ಲಿ ನಡೆಸುತ್ತಾ ಬರುವಂಥದ್ದಾಗಿರಲಿ. ಆಮೇನ್.